ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಪ್ರಕೃತಿ ರಹಸ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮನುಷ್ಯ ಜಗತ್ತಿನಲ್ಲಿ ಎಲ್ಲನೂ ಸುಖ ಪಡಬೇಕು ಅಂತ ಆಸೆ ಪಡ್ತಾನೆ. ಈ ಜಗತ್ತಿರೋದೇ ಸುಖ ಪಡೋಕ್ಕೋಸ್ಕರ ಅಂತ ಮನುಷ್ಯ ತಿಳ್ಕೊಂಡಿದ್ದಾನೆ. ಈ ಪ್ರಕೃತಿ ಇರೋದೇ ನನಗೋಸ್ಕರ ಅನ್ಕೊಂಡಿದ್ದಾನೆ. ಯಾಕಂದ್ರೆ ಪ್ರಕೃತಿ ಇರೋದು ಜನಗಳಿಗೆ ಉಪಯೋಗ ಆಗ್ಲಿ ಅಂತ. ಆದ್ರೆ ಮನುಷ್ಯ ಏನ್ ಮಾಡ್ತಾನೆ, ಪ್ರಕೃತಿಯನ್ನ ಅವನು ಬೆಳೆಸ್ತಾ ಇಲ್ಲ, ಹಾಳು ಮಾಡ್ತಿದ್ದಾನೆ. ಹೀಗಾಗಿ ಕೆಲವು ರಹಸ್ಯಗಳು ಪ್ರಕೃತಿಯಲ್ಲಿ ಏನಿದೆಯೋ ರಹಸ್ಯ ಅದು ನಮಗೆ ತಲುಪ್ತಾ ಇಲ್ಲ. ಆಯಾ ಕಾಲಕ್ಕೆ ಆ ರಹಸ್ಯ ನಮ್ಗೆ ಬೇಕು ಅಂದಾಗ ಸಿಗ್ತಾ ಇಲ್ಲ. ಕಾರಣ ನಾವು ಪ್ರಕೃತಿನೇ ಹಾಳು ಮಾಡ್ತಿದೀವಿ. ಪ್ರಕೃತಿ ಶುದ್ಧವಾಗಿ ಇಟ್ಕೊಂಡಿಲ್ಲ ಅಂದ್ರೆ ನಮ್ಮ ಪ್ರಕೃತಿ ನಮ್ಗೆ ಶತ್ರು ಆಗ್ಬಿಡತ್ತೆ. ಅವಾಗ ಎಲ್ಲಾ ತರ ಕಾಯಿಲೆ ಸೃಷ್ಟಿ ಆಗ್ಬಿಡತ್ತೆ. ಒಂದು, ಪ್ರಕೃತಿ ಶುದ್ಧವಾಗಿದೆ, ನಾನ್ ಶುದ್ಧಿಯಾಗಿಲ್ಲ, ನಾನ್ ಚೆನ್ನಾಗಿಲ್ಲ. ಚಂದ ಇಲ್ಲ ಅಂದ್ರೇನು, ನನ್ನ ಮನಸ್ಸಲ್ಲಿ ಬೇಕಾದಷ್ಟು ಕೆಟ್ಟ ಭಾವನೆಗಳಿದೆ, ನನ್ನ ದೇಹದಲ್ಲಿ ಸರಿಯಾದ ರೀತಿ ನನ್ನ ದೇಹನ ಉಪಯೋಗಿಸ್ಕೊತಾ ಇಲ್ಲ ಅಂದಾಗ ದೇಹ ಏನ್ ಮಾಡುತ್ತೆ, ತಂದೆ ಆದ ರೀತಿಯಲ್ಲಿ ನಡ್ಸ್ಕೊಂಡು ಹೊಂಟೋಗುತ್ತೆ. ದೇಹನ ನಾವು ನಡೆಸ್ಬೇಕು. ಆದ್ರೆ ಇವತ್ತಿನ ಕಾಲದಲ್ಲಿ ದೇಹ ನಮ್ಮನ್ನು ನಡೆಸ್ತಾ ಇದೆ. ಯಾವಾಗ ದೇಹ ನಮ್ಮನ್ನು ನಡ್ಸಕ್ ಶುರು ಮಾಡುತ್ತೋ ನೂರಾರು ಕಾಯಿಲೆಗೆ ತುತ್ತಾಗ್ಬಿಡ್ತೀವಿ. ಅದರಿಂದ ದೇಹಕ್ಕೆ ರಿಮೋಟ್ ಕಂಟ್ರೋಲ್ ಮೈಂಡ್. ಮೊದಲು ಮೈಂಡ್ ಅನ್ನ ಚೆನ್ನಾಗಿ ಇಟ್ಕೋಬೇಕು. ಹೋಗ್ಲಿ, ಮೈಂಡ್ ಸರಿ ಇಲ್ವಾ, ದೇಹಕ್ಕೆ ಚರ್ಮ ರೋಗ ಬರಬಾರ್ದು, ಕುಷ್ಠರೋಗ ಬರಬಾರ್ದು, ತುಂಡು ರೋಗ ಬರಬಾರ್ದು, ಯಾವುದೇ ರೀತಿ ಕಜ್ಜಿ ಆಗ್ಲಿ, ಯಾವುದೇ ರೀತಿ ಡ್ಯಾಮೇಜ್ ಆಗದೆ ಇರಲಿ, ಎಲ್ಲನೂ ಚೆನ್ನಾಗಿರ್ಬೇಕು ಅನ್ನೋದಾಗಿದ್ರೆ ದೇಹನ ಶುದ್ಧ ಆಗಿಡ್ಬೇಕು. ದೇಹನ ಶುದ್ಧಿಯಾಗಿಡ್ಬೇಕು ಅಂತಂದ್ರೆ ಅದರದೇ ಆದಂತ ಒಂದು ಡಿಸಿಪ್ಲಿನ್ ಅಳವಡಿಸ್ಕೋಬೇಕು. ಆ ಡಿಸಿಪ್ಲಿನ್ ನ ಸಂಸ್ಕೃತದಲ್ಲಿ ಸಂಸ್ಕಾರ ಅಂತ ಕರೀತಾರೆ. ಆ ಸಂಸ್ಕಾರನ ಸಂಸ್ಕೃತಿನಲ್ಲಿ ಅಳವಡಿಸ್ಕೊಂಡಾಗ, ಸಂಸ್ಕೃತಿಯನ್ನು ನಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಂಡಾಗ ಮನುಷ್ಯ ತನಗೆ ತಾನೇ ಶುದ್ಧಿ ಆಗ್ತಾನೆ. ಯಾವಾಗ ತನಗೆ ತಾನೇ ಶುದ್ಧಿ ಆಗ್ಬಿಟ್ಟ, ಕಾಯಿಲೆ ಹತ್ರಕ್ಕೆ ಬರೋದಿಲ್ಲ. ಯಾವಾಗ ಅವನ ದೇಹ ಶುದ್ಧಿ ಇಲ್ಲ, ಅವಾಗ ಏನಾಗುತ್ತೆ, ಅವನು ಮುಟ್ಟಿದ್ದು ಕೂಡ ಅಂಟ್ಕೊಳ್ಳುತ್ತೆ. ಅವ್ರು ಯಾರು ಕೆಮ್ಮಿದ್ರೆ ನಮಗೂ ಕೆಮ್ಮು ಬಂದ್ಬಿಡುತ್ತೆ. ಅವ್ರು ಜ್ವರ ಬಂದ್ರೆ ಅವ್ರ ಪಕ್ಕ ಕೂತು ನಮಗೂ ಜ್ವರ ಬಂದ್ಬಿಡುತ್ತೆ. ಅವ್ನಿಗೆ ಏಡ್ಸ್ ಇದ್ರೆ ನಮಗೂ ಏಡ್ಸ್ ಬಂದ್ಬಿಡುತ್ತೆ. ಅವನು ಕ್ಯಾನ್ಸರ್ ಇತ್ತು, ನಮಗೂ ಕ್ಯಾನ್ಸರ್ ಬರುತ್ತೆ. ಕಾರಣ ಆ ದೇಹ ಶುದ್ಧಿ ಇಲ್ಲ, ನನ್ನ ದೇಹನೂ ಶುದ್ಧಿ ಇಲ್ಲ. ನನ್ನ ದೇಹ ಶುದ್ಧಿ ಇದ್ದು ಚೆನ್ನಾಗಿ ಸ್ಟ್ರಾಂಗ್ ಇತ್ತು ಅಂದ್ರೆ ನಮ್ಗೆ ಅದು ಯಾವುದೋ ಫಾರಿನ್ ಬಾಡಿ ವೈರಸ್ಸು ಇನ್ಫೆಕ್ಷನ್ ಆಗೋದೇ ಇಲ್ಲ. ಹಾಗಿದ್ಮೇಲೆ ನಮ್ಮ ದೇಹನ ಶುದ್ಧೀಕರಣ ಮಾಡ್ಕೋಬೇಕು ಅಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಕೆಲವು ತಂತ್ರಗಳಲ್ಲಿ ಶೌಚ ಶುದ್ಧಿಯನ್ನು ಹೇಗೆ ಮಾಡೋದು ಅಂತ ಹೇಳಿದ್ದಾರೆ. ಅದಕ್ಕೆ ಈ ಗಂಧರ್ವ ತಂತ್ರಸಾರ ಅಂತ ಒಂದು ತಂತ್ರಸಾರ ಇದೆ. ಆ ತಂತ್ರಸಾರ ಯಾರು ಓದ್ತಾರೋ ಮನುಷ್ಯನ ದೇಹ ಹೇಗಿದೆ, ಆ ದೇಹದೊಳಗೆ ಏನಿದೆ, ಆ ದೇಹದಲ್ಲಿರತಕ್ಕಂಥ ಅಂಗಾಂಗಗಳು ಹೇಗೆ ವರ್ಕ್ ಮಾಡುತ್ತೆ ಅಂದ್ರೆ ಅನಾಟಮಿ ಮತ್ತೆ ಫಿಸಿಯಾಲಜಿನ ಈ ಗಂಧರ್ವ ತಂತ್ರಸಾರದಲ್ಲಿ ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾನೆ. ಗಂಧರ್ವ ತಂತ್ರಸಾರ ಅನ್ನೋದೊಂದು ವಿಶೇಷವಾದಂಥ ಗ್ರಂಥ. ಒಬ್ಬ ಮನುಷ್ಯ ರೂಪವಂತನಾಗಿ ಆರೋಗ್ಯವಂತನಾಗಿರ್ಬೇಕಂದ್ರೆ, ಗಂಧರ್ವನಾಗಿರ್ಬೇಕು ಅಂದ್ರೆ, ಬಹಳ ಬ್ಯೂಟಿಫುಲ್ ಆಗಿರ್ಬೇಕು ಅಂದ್ರೆ ಅವನು ಏನೆಲ್ಲ ಅಳವಡಿಸ್ಕೋಬೇಕು ಅನ್ನೋ ಒಂದು ವಿಧಿ ವಿಧಾನಗಳನ್ನ ಈ ಗಂಧರ್ವ ತಂತ್ರಸಾರದಲ್ಲಿ ಹೇಳಿದಾರಂತೆ. ಆದ್ರಿಂದ ಗಂಧರ್ವ ತಂತ್ರಸಾರ ಏನ್ ಹೇಳುತ್ತೆ, ಮೊದಲು ಶುದ್ಧಿ ಆಗು ನೀನು ಅಂತ. ಶೌಚ ಮೊದಲು ಹೇಳ್ತಾನೆ. ಶೌಚ ಅಂದ್ರೇನು, ಬೆಳಗ್ಗೆ ಎದ್ದ ತಕ್ಷಣ ಟಾಯ್ಲೆಟ್ಗೆ ಹೋಗಿ ಅಂತ ಅರ್ಥ. ಯಾವಾಗ ಟಾಯ್ಲೆಟ್ಗೆ ಹೋಗ್ತಾನೋ ಅವನಿಗೆ ಅರ್ಧ ಶರೀರದ ಕಾಯಿಲೆ ಹೊರಗೋಯ್ತು ಅಂತ ಅರ್ಥ. ಕೆಲವರು ಬೆಳಗ್ಗೆ ಎದ್ದ ತಕ್ಷಣ ಟಾಯ್ಲೆಟ್ಗೆ ಹೋಗಲ್ಲ, ವಾರಕ್ಕೊಂದ್ಸಲ ಟಾಯ್ಲೆಟ್ಗೆ ಹೋಗ್ತಾರೆ, 3 ದಿನಕ್ಕೊಂದ್ಸಲ ಟಾಯ್ಲೆಟ್ ಹೋಗ್ತಾರೆ. ಎಷ್ಟೋ ಜನ 10 ದಿವಸಕ್ಕೊಂದ್ಸಲ ಹೋಗಿದ್ದು ನಾನು ನೋಡಿದ್ದೀನಿ. ಹೀಗಿದ್ದಾಗ ಏನಾಗುತ್ತೆ, ಆ ಮಲ ಒಳಗೆ ಸ್ಟಾಕ್ ಆಗಿ ಶೇಖರಣೆ ಆಗಿ ಗಬ್ಬು ವಾಸನೆ ಬರುತ್ತೆ. ಆ ಗಬ್ಬು ವಾಸನೆ ಬಾಯಿಂದ ದುರ್ವಾಸನೆ ಬರುತ್ತೆ, ಕಿವಿನಲ್ಲಿಂದು ಶಬ್ದಗಳು ಇದು ವಾಸನೆ ಬರುತ್ತೆ. ಮತ್ತೆ ಅವನು ಅವ್ರ ಪಕ್ಕ ಕೂತ್ಕೊಂಡ್ರೆ ವಾಸನೆ ಬರುತ್ತೆ, ಮುಟ್ಟಕ್ಕೆ ಅಸಹ್ಯ. ಯಾಕೆಂದ್ರೆ ಮಲ ವಿಸರ್ಜನೆ ಆಗಿಲ್ಲ. ಅದರಿಂದ ಪ್ರತಿನಿತ್ಯ ಶೌಚ ಶುದ್ಧಿ ಆಗ್ಲಿ ಅಂತ ಟಾಯ್ಲೆಟ್ಗೆ ಹೋಗಿ ಮಲ ಮತ್ತೆ ಮೂತ್ರ ವಿಸರ್ಜನೆ ಮಾಡಿ ಅಂತ ಹೇಳ್ತಾರೆ. ಯಾವಾಗ ಮಲ ಮತ್ತೆ ಮೂತ್ರ ವಿಸರ್ಜನೆ ಆಯಿತು ಆಗ ಆಚಮನ ಮಾಡು ಅಂತ ಹೇಳ್ತಾರೆ. ಆಚಮನ ಬಾಯಿ ತೊಳಿ, ಬಾಯನ್ನ ಚೆನ್ನಾಗಿ ಶುದ್ಧೀಕರಣ ಮಾಡು. ಇನ್ಫೆಕ್ಷನ್ ಆಗಿದೆ ಒಳಗಡೆ, ನಾವು ಬಾಯಿ ಬಿಟ್ಕೊಂಡು ಮಲಗಿರ್ತೀವಿ, ಯಾರೊಬ್ರು ರಾತ್ರಿ ಬಾಯಿ ಬಿಟ್ಕೊಂಡು ಉಸಿರಾಡ್ತೀವಿ, ಗೊರಕೆ ಮಾಡ್ತಾರೆ. ಬಾಯಿ ಬಿಟ್ಟಾಗ ಎಲ್ಲಾ ತರ ಇನ್ಫೆಕ್ಷನ್ಸ್, ವೈರಸ್, ಆಂಟಿಬಾಡಿ ಎಲ್ಲ ಒಳಗೋಗ್ತಾ ಇರ್ತದೆ. ಬೆಳಗ್ಗೆ ಎದ್ದೊಂದು ಉಗಿದಾಗ ಕಪ್ಪು ಈಚೆ ಬರುತ್ತೆ, ಅಲ್ಲಿ ಟಾಕ್ಸಿನ್ ಅಂತಾರೆ ಅದಕ್ಕೆ. ಆ ಟಾಕ್ಸಿನ್ ಜಾಸ್ತಿ ಆಗ್ಬಿಟ್ಲೆ ಏನಾಗುತ್ತೆ, ಅವನಿಗೆ ಎಲ್ಲಾ ತರ ಕಾಯಿಲೆ ಶುರು. ಅದಕ್ಕೆ ಡಿಟಾಕ್ಸಿಫಿಕೇಶನ್ ಆಗ್ಲಿಕ್ಕೆ ಮೆಡಿಸಿನ್ ಕೊಡ್ತಾರೆ ಡಾಕ್ಟರ್ಗಳು, ಎಲ್ಲ ಆಯುರ್ವೇದ, ಯುನಾನಿ, ಹೋಮಿಯೋಪತಿ, ಅಲೋಪತಿಲೆಲ್ಲ. ಯಾವಾಗ ಈ ಟಾಕ್ಸಿಫಿಕೇಶನ್ ಸರಿಯಾದ ಕಾಲದಲ್ಲಿ ಆಗ್ಲಿಲ್ಲ, ಅವನಿಗೆ ವಿಷ ಜಾಸ್ತಿ ತುಂಬಿಕೊಳ್ಳುತ್ತೆ ಶರೀರದಲ್ಲಿ. ಆ ವಿಷ ಏನಾಗುತ್ತೆ, 1 ವಾರ ಆಯ್ತು, 2 ವಾರ ಆಯ್ತು, 15 ದಿನ ಆಯ್ತು, 1 ತಿಂಗಳಾಯ್ತು,
ವರ್ಷ ಪೂರ್ತಿ ಟಾಕ್ಸಿಷನ್ ಆಯಿತು, ಅದ್ರ ಜೊತೆಗೆ ಬೀಡಿ ಸಿಗರೇಟ್ ಬೇರೆ ಸೇದೋದಿದ್ರೆ, ಕುಡಿಯೋದಿದ್ರೆ, ಇನ್ನು ಅರ್ಧ ವಿಷ ಅಡಿಷನಲ್ ಆಗಿ ಒಳಗೋಗಿ ಸೇರ್ಕೊಳ್ತಾ ಇರುತ್ತೆ. ಇದೆಲ್ಲ ಸೇರ್ಕೊಂಡಾಗ ಅವನಲ್ಲಿ ಏನಾಗುತ್ತೆ, ಕಾಯಿಲೆ ಜಾಸ್ತಿ ಆಗುತ್ತೆ. ಅದರಿಂದ ಮೊದಲು ಬಾಯಿನ ಶುದ್ಧಿ ಮಾಡು ಅಂತ ಹೇಳ್ತಾರೆ. ಯಾವಾಗ ಅವನು ಬಾಯಿನ ಶುದ್ಧಿ ಮಾಡ್ತಾನೋ ಅವಾಗ ಏನಾಗುತ್ತೆ, ಎಲ್ಲ ಕಾಯಿಲೆ ಅರ್ಧ ಕಮ್ಮಿ ಆಯಿತು. ಆಮೇಲೆ ದಂತಧಾವನ ಅಂತ ಹೇಳ್ತಾರೆ. ದಂತಧಾವನ ಅಂದ್ರೇನು, ಹಲ್ಲನ್ನು ಚೆನ್ನಾಗಿ ಉಜ್ಜು ಅಂತ ಹೇಳ್ತಾರೆ. ಯಾವಾಗ ಹಲ್ಲನ್ನು ಚೆನ್ನಾಗಿ ಉಜ್ಜುತ್ತೀವೋ 100ರಲ್ಲಿ 20% ಕಾಯಿಲೆ ಹೊರಟೋಯ್ತು. ಹಲ್ಲು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡ್ರೆ ಮೂಗು, ಕಿವಿ, ಬಾಯಿ, ತುಟಿ ಮತ್ತೆ ಗಂಟ್ಲು ರೋಗ ಹೊರಟೋಗುತ್ತಂತೆ. ENT ಸಂಬಂಧಪಟ್ಟಂತ ಕಾಯಿಲೆಗಳು ಕೇವಲ ಹಲ್ಲುಜ್ಜೋದ್ರಿಂದ ಹೊರಟೋಗುತ್ತಂತೆ. ಆದ್ರಿಂದ ಹಲ್ಲನ್ನು ಚೆನ್ನಾಗಿ ಉಜ್ಜಬೇಕು. ಅದಕ್ಕೆ ದಂತಧಾವನ ಅಂತ ಈ ಗಂಧರ್ವ ತಂತ್ರ ಸಾರದಲ್ಲಿ ಹೇಳಿದ್ದಾರೆ. ಯಾವಾಗ ಈ ದಂತಧಾವನ ಚೆನ್ನಾಗಿ ಮಾಡ್ತೀವೋ ದಿನನಿತ್ಯ, ಆಗ 100ರಲ್ಲಿ 20% ಕಾಯಿಲೆ ಹೋಗೋಯ್ತು. ಇನ್ನು ಉಳಿದಿದ್ದು 80% ಅಲ್ಲಿ ಇನ್ನ 30% ಆಚಮನ, ಇನ್ನೊಂದು 40%, 60% ನಮ್ಮ ಉಳಿದೆಲ್ಲ ಅಂಗಾಂಗಗಳ ದೋಷ ನಿವಾರಣೆ ಆಗುತ್ತೆ. ಅದರಿಂದ ದೇಹ ಶುದ್ಧಿ ಆದಷ್ಟು ಕಾಯಿಲೆ ಕಮ್ಮಿ ಆಗುತ್ತೆ. ಯಾವಾಗ ದೇಹ ಶುದ್ಧಿ ಆಗೋದಿಲ್ಲ, ದೇಹನ ನಾವು ಚೊಕ್ಕಟ್ಟವಾಗಿ ಇಟ್ಕೊಳ್ಳಲ್ಲ, ಮೇಲ್ನೋಟಕ್ಕೆ ಒಳ್ಳೆ ಡ್ರೆಸ್ ಹಾಕ್ಬಿಟ್ಟು ಮೈ ಪೂರ್ತಿ ಪರ್ಫ್ಯೂಮ್ ಹಾಕೊಂಡ್ಬಿಟ್ಟು ಸೆಂಟ್ ಹಾಕೊಂಡ್ಬಿಟ್ಟು ನಾನು ಚೆನ್ನಾಗಿದ್ದೀನಿ ಅಂದಾಕ್ಷಣಕ್ಕೆ ಹೊರನೋಟಕ್ಕೆ ಅವ್ನು ಚೆನ್ನಾಗಿರ್ಬೋದು, ಬಾಹ್ಯ ದೃಷ್ಟಿಲಿ ಅವ್ನು ಚೆನ್ನಾಗಿ ಕಾಣ್ಬೋದು, ಅಂತರ್ದೃಷ್ಟಿನಲ್ಲಿ ಅವನಿಗೆ 108 ಕಾಯಿಲೆಗಳಿರ್ತದೆ. ಇದನ್ನ ಅರ್ತೆ ಅದಕ್ಕೋಸ್ಕರ ದೇಹ ಶುದ್ಧೀಕರಣಕ್ಕೋಸ್ಕರ ಗಂಧರ್ವ ದೇವತೆಗಳು ಗಂಧರ್ವ ತಂತ್ರಸಾರ ಅಂತೇಳಿ ಮನುಷ್ಯನು, ಪ್ರತಿಯೊಬ್ಬ ಮಾನವನು ಭೂಲೋಕದಲ್ಲಿ ಗಂಧರ್ವನಂತೆ ಇರಬೇಕು. ಗಂಧರ್ವ ಅಂದ್ರೆ ಬಹಳ ಸುಂದರವಾಗಿ, ಬಹಳ ಸ್ಟಿಫ್ ಆಗಿ, ಸ್ಲಿಮ್ ಆಗಿ, ಫಿಟ್ ಆಗಿ, ಸ್ಟ್ರೆಸ್ ಇಲ್ದನೆ, ಸ್ಟ್ರೈನ್ ಇಲ್ದನೆ ಅವನ ಜೀವನ ನಡೆಸಬೇಕು ಅಂದ್ರೆ ಗಂಧರ್ವ ತಂತ್ರಸಾರ ಓದಬೇಕು. ಆ ಗಂಧರ್ವ ದಂತಧಾವನ. ದಂತಧಾವನ ಅಂದ್ರೆ ಹಲ್ಲನ್ನು ಚೆನ್ನಾಗಿ ಉಜ್ಜು. ಹಲ್ಲನ್ನು ಯಾವಾಗ ನಾವು ಚೆನ್ನಾಗಿ ಉಜ್ಲಿಲ್ವೋ ಆಗ ಥೈರಾಯ್ಡ್ ಶುರುವಾಗುತ್ತೆ. ಇವತ್ತು ದಿವಸ ಎಷ್ಟೋ ಜನ ಥೈರಾಯ್ಡ್ ನರಳುತ್ತಿದ್ದಾರೆ, ಎಲ್ಲೋ ಒಂದು ಕಡೆ ಅವರು ಚೆನ್ನಾಗಿ ಹಲ್ಲು ಉಜ್ಜುತ್ತಾ ಇಲ್ಲ ಅಂತ ಅರ್ಥ. ಹಲ್ಲನ್ನು ಹೆಂಗ್ ಉಜ್ಜಬೇಕು, ಹಲ್ಲು ಉಜ್ಬೇಕಾದ್ರೆ ಏನು ಮುದ್ರೆ ಯೂಸ್ ಮಾಡಬೇಕು, ಏನು ಮಂತ್ರ ಹೇಳಬೇಕು ಅನ್ನೋದನ್ನ ಈ ಗಂಧರ್ವ ತಂತ್ರಸಾರ ಮತ್ತೆ ದಕ್ಷಿಣಾಮೂರ್ತಿ ತಂತ್ರಸಾರ ಅಂತ ಒಂದು ತಂತ್ರಸಾರ ಇದೆ. ಈ ದಕ್ಷಿಣಾಮೂರ್ತಿ ತಂತ್ರಸಾರದಲ್ಲಿ ಮಂತ್ರಗಳು ಹೇಳ್ತಾನೆ, ಗಂಧರ್ವ ತಂತ್ರಸಾರದಲ್ಲಿ ಕ್ರಿಯೆಗಳ ಬಗ್ಗೆ ಮಾತಾಡ್ತಾರೆ. ಆದ್ರಿಂದ ನಾನು ಇವತ್ತಿನ ಎಪಿಸೋಡ್ನಲ್ಲಿ ಗಂಧರ್ವ ತಂತ್ರಸಾರ, ದಕ್ಷಿಣಾಮೂರ್ತಿ ತಂತ್ರಸಾರ ಎರಡನ್ನು ಮರ್ಜ್ ಮಾಡಿ ದಂತಧಾವನ ಹೇಗೆ ಮಾಡೋದು, ದಂತಧಾವನ ಮಾಡೋದ್ರಿಂದ ಹೇಗೆ ಆಯುಷ್ ವೃದ್ಧಿ ಆಗತ್ತೆ, ದಂತಧಾವನ ಮಾಡೋದ್ರಿಂದ ಹಲ್ಲನ್ನು ಚೆನ್ನಾಗಿ ಉಜ್ಜೋದ್ರಿಂದ 20% ರೋಗ ಹೆಂಗೆ ತೆಗಿಬೋದು, ದಂತಧಾವನ ಮಾಡೋದ್ರಿಂದ ನಮಗೆ ಸ್ಪಿರಿಚುವಲ್ ಪವರ್ ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಆಧ್ಯಾತ್ಮಿಕದಲ್ಲಿ ನಾವು ಹೇಗೆ ಇಂಪ್ರೂವ್ ಆಗ್ಬೋದು, ದಂತಧಾವನ ಮಾಡೋದ್ರಿಂದ ಚಂದ್ರ ಶಾಂತಿ ಆಗತ್ತಂತೆ. ಚಂದ್ರಗ್ರಹ ಚೆನ್ನಾಗಿದ್ರೆ ನಮ್ಮ ಹಲ್ಲು ಚೆನ್ನಾಗಿರುತ್ತೆ. ನಮ್ಮ ಜಾತಕದಲ್ಲಿ ಚಂದ್ರ ಚೆನ್ನಾಗಿದ್ರೆ ಹಲ್ಲು, ಚಂದ್ರ ಕ್ಷೀಣಿತಾ ಇದ್ರೆ ಆಯಾ ದಶಾಭಕ್ತಿ, ಚಂದ್ರನ ಭಕ್ತಿ ದಶಾಕಾಲ ಬಂದಾಗ ಉಳುಕಲ್ಲಾಗ್ಬೋದು, ಹಲ್ಲು ಬಿದ್ದೋಗ್ಬೋದು, ಹಲ್ಲು ಡ್ಯಾಮೇಜ್ ಆಗ್ಬೋದು. ಅದರಿಂದ ಹಲ್ಲಿಗೆ ಅಧಿಪತಿ ಚಂದ್ರ. ಚಂದ್ರನನ್ನ ನಾವು ಹೇಗೆ ಜಪ ಮಾಡಬೇಕು ಅನ್ನೋದನ್ನ ಈ ಒಂದು ಎಪಿಸೋಡ್ನಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮದ ಮತ್ತೆ ಭೇಟಿಯಾಗೋಣ. ಕಷ್ಟಪಟ್ಟು ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಗಂಧರ್ವ ತಂತ್ರಸಾರ ಹೇಳ್ತಾರೆ, ದಂತಧಾವನ ಮಾಡದೇನೆ, ಬಾಯನ್ನ ಚೆನ್ನಾಗಿ ತೊಳಿದನೆ ಪೂಜೆ ಮಾಡಬಾರ್ದು, ಜಪ ಮಾಡಬಾರ್ದು ಅಂತ ಹೇಳ್ತಾರೆ. ಅಕಸ್ಮಾತ್ ಬಾಯಿ ತೊಳಿದನೆ, ಹಲ್ಲುಜ್ಜಿದನೆ, ಜಪ ತಪಗಳೇನಾದ್ರು ಮಾಡಿದ್ದೇ ಆದ್ರೆ ನಿಷ್ಫಲ, ಅದು ಫಲ ಕೊಡೋದಿಲ್ಲ ಅಂತ. ಯಾಕೆಂದ್ರೆ ನಮ್ಮಲ್ಲಿರ್ತಕ್ಕಂಥ ಹಲ್ಲಿರ್ತಕ್ಕಂಥ ವೈರಸ್ಸು, ಆ ಪಾಚಿ ಫಂಗಸ್ಸು ಎಲ್ಲೆಲ್ಲ ಪಾಚಿ ಕಟ್ಕೊಂಡಿದ್ರೆ ಎಲ್ಲೋ ಬಣ್ಣದ ಹಳದಿ ಬಣ್ಣದ ರೀತಿಯಲ್ಲಿ ಇರುತ್ತದೆ. ಅದನ್ನ ನಾವು ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಮಂತ್ರದಿಂದ ಬರೋ ಎಲ್ಲಾ ಶಕ್ತಿಗಳು ಅದಕ್ಕೆ ಹೋಗಿ ಅಂಟ್ಕೊಳ್ಳುತ್ತಂತೆ. ಹೀಗಾಗಿ ಅದ್ರ ಫಲ ಸಿಗೋದಿಲ್ಲ ಅಂತ ಹೇಳ್ತಾರೆ. ಅದರಿಂದ ನಾವು ಹಲ್ಲನ್ನು ಉಜ್ಜಬೇಕಾದ್ರೆ ಹಿಂದಿನ ಕಾಲದಲ್ಲೆಲ್ಲ ಈ ತರ ಕಾಲ್ಗೇಟ್ ಬ್ರಷ್ ಪೇಸ್ಟ್ ಎಲ್ಲ ಇರಲಿಲ್ಲ. ಅವ್ರು ಏನ್ ಮಾಡ್ತಿದ್ರು, ಒಂದು ಮುದ್ರೆ ಯೂಸ್ ಮಾಡ್ತಿದ್ರು. ನೋಡಿ ಈ ಮುದ್ರೆ, ಇದಕ್ಕೆ ಸೂಚಿ ಮುದ್ರಾ ಅಂತ ಕರೀತಾರೆ. ನೋಡಿ ಈ ಮುದ್ರೆ, ಇದಕ್ಕೆ ಸೂಚಿ ಮುದ್ರಾ ಅಂತಾರೆ. ಅಂದ್ರೆ ಬುಧ, ಸೂರ್ಯ, ಶನಿ
ಕಿರುಬೆರಳು ಬುಧ, ಇದು ಬುಧ ಗ್ರಹ ಕಿರುಬೆರಳು. ಉಂಗುರದ ಬೆರಳು ಸೂರ್ಯ, ಮಧ್ಯದ ಬೆರಳು ಶನಿ. ಶನಿ ಸೂರ್ಯ ಬುಧ ಮೂರನ್ನು ಮರ್ಚಿ ಅದ್ಮೇಲೆ ಶುಕ್ರನ ಇಡಬೇಕು. ಶುಕ್ರನ ಇಟ್ಬಿಟ್ಟು ತೋರು ಬೆರಳಲ್ಲಿ ಗುರು, ಈ ಗುರು ಗ್ರಹನ ಮುಂದೆ ಹಿಂಗೆ ಚಾಚಬೇಕಂತೆ. ಇದಕ್ಕೆ ಸೂಚಿ ಮುದ್ರಾ ಅಂತಾರೆ. ಈ ಮುದ್ರನ್ನ ಬಲಗೈಲಿ ಇಟ್ಕೊಂಡು ನಾವು ಹಲ್ಲನ್ನು ಹಿಂಗೆ ಉಜ್ಬೇಕಂತೆ. ಈ ರೀತಿ ಹಲ್ಲನ್ನೇ ಈ ರೀತಿ ಉಜ್ಬೇಕಂತೆ. ಈ ರೀತಿ ಉಜ್ಬೇಕಾಗ ಚಂದ್ರಮಂಡಲ ಸೂರ್ಯಮಂಡಲ ಹಲ್ಲನ್ನು ಹಿಂಗೆ ಅಂದ್ಬಿಟ್ಟು ನೋಡಿ, ಈ ರೀತಿ ಹಲ್ಲ ಅಂದ್ಬಿಟ್ಟು ಹಿಂಗೆ ಉಜ್ಬೇಕಂತ. ಹಿಂಗೆ ಸರ್ಕ್ಯುಲರ್ ಆಗಿ ಚಂದ್ರಮಂಡಲ ಈ ರೀತಿ, ಸೂರ್ಯಮಂಡಲ ಅಂತೇಳಿ. ಮತ್ತೆ ಈ ರೀತಿ ವಾಮ ದಕ್ಷಿಣ ಭಾಗ, ವಾಮ ದಕ್ಷಿಣ ಭಾಗ. ಈ ಹಲ್ಲು ಉಜ್ಜೋದು ಎಲ್ರಿಗೂ ಗೊತ್ತು, ಆದರೆ ಬೆರಳಲ್ಲಿ ಉಜ್ಬೇಕಂತೆ. ಈ ಮೂಳೆಗೆ ಬೆರಳಿನ ಸ್ಪರ್ಶ ಆಗ್ಬೇಕಂತೆ. ಇದು ಬೆರಳಿಗೂ ಮತ್ತೆ ಮೂಳೆಗೂ ಮಧ್ಯ ಒಬ್ಬ ಏಜೆಂಟ್ ಬೇಕಂತೆ. ಏಜೆಂಟ್ ಏನು? ಹಲ್ಲಿನ ಪುಡಿ ಅಥವಾ ಪೇಸ್ಟ್. ಈಗ ನಾವು ಆಧುನಿಕ ಯುಗದಲ್ಲಿ ಪೇಸ್ಟ್ ಯೂಸ್ ಮಾಡ್ತೀವಿ, ಕಾಲ್ಗೇಟ್ ಅಂತ ಅದು ಇದೆಲ್ಲ ಪೇಸ್ಟ್ ಯೂಸ್ ಮಾಡ್ತೀವಿ. ಈ ಹಲ್ಲಿಗೂ ಮತ್ತೆ ಬೆರಳಿಗೂ ಮಧ್ಯ ಈ ಒಂದು ಪೇಸ್ಟ್ ಹಾಕೊಂಡು ಚೆನ್ನಾಗಿ ಈ ರೀತಿ ಉಜ್ಜಬೇಕಂತೆ. ಯಾವಾಗ ನಾವು ಈ ರೀತಿ ಉಜ್ಜುತ್ತೀವೋ, ವಾಮ ದಕ್ಷಿಣ, ಊರ್ಧ್ವ ಅಧೋ ಮತ್ತೆ ಚಂದ್ರಮಂಡಲ ಸೂರ್ಯಮಂಡಲ ಅಂತ ಯಾವಾಗ ಮಾಡ್ತೀವೋ, ಆಗ ಅಲ್ಲಿರ್ತಕ್ಕಂಥ ಫಂಗಸ್ಸು, ಅಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾ, ಮುತ್ತು ಕೊಟ್ಟಿದ್ರೆ ಮುತ್ತಿಂದ ಎಂಜಲಿಂದ ಹೋಗಿರೋದು, ತಿಂದು ಪದಾರ್ಥ ಅಲ್ಲೇ ಸ್ಟ್ರಕ್ ಆಗಿದ್ರೆ, ಮತ್ತೆ ನಾವು ತುಂಬಾ ದಿನ ಹಲ್ಲು ಉಜ್ಜಲಿಲ್ಲ ಅಂದ್ರೆ ಪಾಚಿ ಕಟ್ಕೊಂಡಿರುತ್ತೆ, ಆ ಪಾಚಿ ಇದೆಲ್ಲ ಸೇರ್ಕೊಂಡು ಫಂಗಸ್ಸು, ವೈರಸ್ಸು, ಬ್ಯಾಕ್ಟೀರಿಯಾ, ಈಸ್ಟ್ ಇವೆಲ್ಲ ಮೂರು ಸೇರ್ಕೊಂಡ್ಬಿಟ್ಟು ಏನಾಗುತ್ತೆ, ಇದೆಲ್ಲ ಮಾಡಿ ಹಲ್ಲು ಸಕಾಲಕ್ಕೆ ಬಿದ್ದೋಗುತ್ತೆ, ಹಲ್ಲು ತೂತಾಗ್ತಾ ಹೋಗುತ್ತೆ, ಉಳುಕಲ್ಲು ಅಂತಾರೆ. ಅದಕ್ಕೆ ರೂಟ್ ಕ್ಯಾನಲ್ ಟ್ರೀಟ್ಮೆಂಟ್ ಅಂತ ಮಾಡ್ತಾರೆ. ರೂಟ್ ಕ್ಯಾನಲ್ RCT ಅಂತ, RCT ರೂಟ್ ಕ್ಯಾನಲ್ ಟ್ರೀಟ್ಮೆಂಟ್ ಮಾಡ್ತಾರೆ. ಅದು ಬದಲು ಏನ್ ಮಾಡಬೇಕು, ದಂತಧಾವನ ಚೆನ್ನಾಗಿ ಮಾಡಬೇಕು. ಇದಕ್ಕೆಲ್ಲ ಕಾರಣ ನಾವು ಬೆಳಗ್ಗೆ ಎದ್ದ ತಕ್ಷಣ ಹಲ್ಲು ಉಜ್ಜೋದಿಲ್ಲ, ಡೈರೆಕ್ಟ್ ಕಾಫಿ ಕುಡಿತೀವಿ, ಟೀ ಕುಡಿತೀವಿ, ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಬೀಡ ತಿನ್ನೋರು ಇದ್ದಾರೆ, ಅದೇನು ಗುಟ್ಕ ಹಾಕ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಹಲ್ಲು ಉಜ್ಜೋಕ್ ಮುಂಚೆ, ಚಿಂಗಮ್ ತಿಂತಾರೆ. ಇದೆಲ್ಲ ಏನಾಗುತ್ತೆ, ನಮಗೆ ಇವೆಲ್ಲ ಫಾರಿನ್ ಬಾಡಿ. ಬೆಳಗಿನ ಜಾವ ಆ ಹಲ್ಲಿಗೆ ಏನ್ ಬೇಕೋ ಅದನ್ನ ಕೊಡಲ್ಲ, ಬೇರೆ ಏನೋ ನಾವು ಕೊಡ್ತಾ ಇದೀವಿ, ಟೀ, ಕಾಫಿ, ಚುಂಗಮ್ಮು, ಬೀಡ, ಏನೇನೋ. ಇದೆಲ್ಲ ಬೇಗ ಹೋಗುತ್ತೆ, ಎಲ್ಲ ಸ್ಟ್ರಕ್ ಆಗ್ಬಿಟ್ಟು ಈಗಂಟಿಗೆ ಸಂಬಂಧಪಟ್ಟಂತ ಕಾಯಿಲೆ ಬರುತ್ತೆ. ಆಗ ನಮ್ಮ ಆಜ್ಞಾ ಚಕ್ರ ಮತ್ತೆ ವಿಶುದ್ಧ ಚಕ್ರಕ್ಕೆ ತೊಂದರೆ ಆಯಿತು ಅಂತ ದಂತಧಾವನ ಹೇಳುತ್ತೆ. ಕ್ರಿಯೆನಲ್ಲಿ ಗಂಧರ್ವ ತಂತ್ರಸಾರದಲ್ಲಿ ವಿಶುದ್ಧ ಚಕ್ರ, ಥೈರಾಯ್ಡ್ ಮತ್ತೆ ಪ್ಯಾರಾಥೈರಾಯ್ಡ್, ಆಜ್ಞಾ ಚಕ್ರ, ಇದಿಷ್ಟಕ್ಕೂ ಮಧ್ಯ ಏಜೆಂಟ್ ಆಗಿ ಬ್ರೋಕರ್ ಆಗಿ ವರ್ಕ್ ಮಾಡೋದು ನಮ್ಮ ತುಟಿ, ನಾಲಿಗೆ ಮತ್ತೆ ಹಲ್ಲು. ಈ ಮೂರನ್ನು ಶುದ್ಧ ಮಾಡಲಿಲ್ಲ, ಕ್ಲೀನ್ ಮಾಡಲಿಲ್ಲ ಅಂದಾಗ 100ರಲ್ಲಿ 20% ಕಾಯಿಲೆ ಬಂತು ಅಂತ ಲೆಕ್ಕ ಬರೆದು ಇಟ್ಕೊಳ್ಳಿ ಅಂತ ಹೇಳುತ್ತೆ. ಆದ್ರಿಂದ 20% ಕಾಯಿಲೆನ ನಾವು ಕಮ್ಮಿ ಮಾಡಬೇಕು ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಪ್ರಾತಃ ಕಾಲೆ ಅಂದ್ರೆ ಬೆಳಗ್ಗೆ ಹೊತ್ತು ದಂತಧಾವನ ಮಾಡ್ಬೇಕಾದ್ರೆ ಕ್ರಿಯೆ ಹೇಳ್ತಾನೆ. ಊರ್ಧ್ವೋ ಅಧೋಮುಖ ಅರ್ಥ ದಕ್ಷಿಣೇ ವಾಮೇ ಚ, ದಕ್ಷಿಣ ಬಲ ಎಡಭಾಗದಲ್ಲಿ ಉಜ್ಜಿ, ಚಂದ್ರಮಂಡಲಂ ಸೂರ್ಯಮಂಡಲ ಅರ್ಥಂ ಪರಿವರ್ತನಂ ಅಂದ್ರೆ ಚೆನ್ನಾಗಿ ಉಜ್ಜಿ ಹಿಂಗೆಲ್ಲ ಮಾಡಿ ಆಮೇಲೆ ಆಚಮನ ಮಾಡು ಅಂತ ಹೇಳ್ತಾರೆ. ಅಲ್ಲಿವರೆಗೂ ನೀವು ಬಾಯಿ ಮುಕ್ಕಳಿಸೋದು ಬೇಡ ಅಂತೆ. ಬಾಯಿ ಮುಕ್ಕಳಿಸ್ಬಿಟ್ರೆ ಆ ನೀರ್ ಜೊತೆ ಇರೋ ಒಂದು ಕ್ರಿಮಿನ ಒಳಗೋಗ್ಬಿಟ್ರೆ ಕರಳಲ್ಲಿ ಸ್ಟ್ರಕ್ ಆಗುತ್ತಂತೆ. ಯಾವಾಗ ಕರಳಲ್ಲಿ ಸ್ಟ್ರೋಕ್ ಆಯ್ತು ಅವಾಗ ನಿಧಾನಕ್ಕೆ ಅಲ್ಸರ್ ಬೆಳೆಯುತ್ತಂತೆ, ಗೆಡ್ಡೆ ಬೆಳೀತಂತೆ, ಮಾಂಸದ ಮುದ್ದೆ ಬೆಳೀತಂತೆ. ಆ ಮಾಂಸದ ಮುದ್ದೆಗೆ ಇವತ್ತಿನ ಮಾಡರ್ನ್ ಸೈನ್ಸ್ ಅಲ್ಲಿ ಅಲ್ಸರ್ ಅಂತ ಹೇಳ್ತಾರೆ. ಅದು ಕರಳ ಮೇಲೆ ಏನಾದ್ರು ಬೆಳೆದ್ಬಿಟ್ರೆ ಇಂಟೆಸ್ಟೈನ್ ಅಲ್ಸರ್ ಅಂತ ಕರೀತಾರೆ. ಜಠರದ ಮೇಲೆ ಏನಾದ್ರು ಬೆಳೆದ್ಬಿಟ್ರೆ ಅಬ್ಡಮನ್ ಅಲ್ಸರ್ ಅಂತ ಹೇಳ್ತಾರೆ. ಲಿವರ್ ಮೇಲೆ ಏನಾದ್ರು ಬೆಳೆದ್ಬಿಟ್ರೆ ಲಿವರ್ ಅಲ್ಸರ್ ಅಂತಾರೆ. ಹೀಗೆ ಈ ದುರ್ಮಾಂಸ ಅಡಿಷನಲ್ ಗ್ರೋತ್ ಯಾವಾಗ ಬೆಳೀತು ಅವ್ರಿಗೆ 100ರಲ್ಲಿ 30-40% ಆರೋಗ್ಯ ಕಳ್ಕೊಂಡ್ಬಿಟ್ಟ. ಅದರಿಂದ ಬಾಯಿ ತೊಳೆಯೋದಕ್ಕೆ ಮುಂಚೆ ಇದನ್ನು ಹಲ್ಲುಜ್ಜು ನೋಡಿ. ಈ ಸೂಚಿ ಮುದ್ರೆ, ಈ ಮುದ್ರೆಯಿಂದ ಚೆನ್ನಾಗಿ ಉಜ್ಜು. ಯಾವುದು ಪೌಡ್ರಿಂದ ತಗೊಂಡು, ಅದು ಇದ್ಲು ಪುಡಿ ಇರ್ಬೋದು ಅಥವಾ ನಿಮ್ಮ ಯಾವುದೇ ಒಂದು ಪೌಡ್ರ್ ಯೂಸ್ ಮಾಡ್ಬೋದು. ಆ ಹಲ್ಲುಜ್ಜಂತ ಪೌಡ್ರನ್ನ ಹಾಕೊಂಡು ಚೆನ್ನಾಗಿ ಉಜ್ಜಿಬಿಟ್ಟು ಅಲ್ಲಿವರೆಗೂ ಬಾಯಿ ಮುಕ್ಕಳಿಸಬಾರ್ದು ಅಂತ ಶಾಸ್ತ್ರ. ಇದು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮನುಷ್ಯನಿಗೆ ಬೆಳಗ್ಗೆ ಹೊತ್ತೇ ರೋಗ ಜಾಸ್ತಿ ಶುರುವಾಗೋದು. ಮನುಷ್ಯನಿಗೆ ಸೂರ್ಯ ಉದಯ ಆಗಕ್ಕೆ ಮುಂಚೆ ಬೇಕಾದಷ್ಟು ಕ್ರಿಮಿಗಳು ನಮ್ಮ ಅಟ್ಯಾಕ್ ಮಾಡೋದು ಬೆಳಗಿನ ಜಾವ. ಅಂತ ಜಾವದಲ್ಲಿ, ಅಂತ ಸಮಯದಲ್ಲಿ ನಾವು ರೋಗದಿಂದ ಮುಕ್ತರಾಗಬೇಕು ಅಂದ್ರೆ ಮೊದಲು ಬಾಯಿ, ತುಟಿ, ಹಲ್ಲ ಬಂದ್ ಮಾಡ್ಬೇಕಂತೆ. ಅಂದ್ರೆ ಶುದ್ಧೀಕರಣ ಮಾಡು ಅನ್ನೋದು ಗಂಧರ್ವ ತಂತ್ರಸಾರದಲ್ಲಿ ಹೇಳುತ್ತೆ. ಅದರಿಂದ ಶೌಚ, ಆಚಮನ, ದಂತಧಾವನ ಈ 3 ಪ್ರೊಸೀಜರು ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರು ಮಾಡ್ತಾನೋ ಅವನಿಗೆ 20% ಕಾಯಿಲೆಯಿಂದ ಬಿಡುಗಡೆ ಆಗ್ತಾನೆ ಅಂತ ಗಂಧರ್ವ ತಂತ್ರಸಾರನ ಹೇಳುತ್ತೆ. ಇದನ್ನೇ ಯೋಗ ಶಾಸ್ತ್ರದಲ್ಲಿ ಪತಂಜಲಿ ಮುನಿಗಳು ಕೂಡ ಬಹಳ ಅವ್ರು ಹೇಳ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ಚೆನ್ನಾಗಿ ಹಲ್ಲುಜ್ಜು. ಹಲ್ಲಿಂದಲೇ ಅರ್ಧ ಕಾಯಿಲೆ ಬರೋದು, ಬಾಯಿಂದನೇ ಅರ್ಧ ಕಾಯಿಲೆ ಬರೋದು. ಬೆಳಗ್ಗೆ ನೀವು ಶೌಚ ಮಾಡಲಿಲ್ಲ, ಟಾಯ್ಲೆಟ್ಗೆ ಹೋಗ್ಲಿಲ್ಲ, ಮಲ ಮೂತ್ರ ವಿಸರ್ಜನೆ ಆಗಲಿಲ್ಲ ಅಂದ್ರೆ
ನೀನು ರೋಗಿ ಅಂತಲೇ ಕನ್ಸಿಡರ್ ಮಾಡಬೇಕು ಅಂತ ಪತಂಜಲಿ ಯೋಗಶಾಸ್ತ್ರ ಹೇಳುತ್ತೆ. ಅದೇ ತರ ಚರಕ ಸಂಹಿತಲ್ಲೂ ಕೂಡ ಶೌಚನ ಕ್ರಿಯತಂ, ಶೌಚ ಯಾರು ನಾ ಮಾಡಲ್ವೋ ಆ ಕ್ರಿಯೆ, ಮಲ ಮೂತ್ರ ವಿಸರ್ಜನೆ ಆ ಕ್ರಿಯೆ ಯಾರು ಮಾಡಲ್ವೋ ಅವನು ರೋಗಿ ಅಂತ ಹೇಳುತ್ತೆ, ಅವನು ರೋಗದಲ್ಲಿ ನರಳುತ್ತಾ ಇದ್ದಾನೆ ಅಂತ ಅರ್ಥ. ಆದ್ರಿಂದ ಯಾರಿಗೆ ಟಾಯ್ಲೆಟ್ಗೆ ಹೋಗಕ್ಕಾಗಲ್ವೋ ಬೆಳಗ್ಗೆ ಹೊತ್ತು ಚೆನ್ನಾಗಿ ಬೆರಳಲ್ಲಿ ಹಲ್ಲು ಹಚ್ಬಿಟ್ರೆ ಈಸಿಯಾಗಿ ಟಾಯ್ಲೆಟ್ಗೆ ಹೋಗ್ಬಿಡ್ತಾರೆ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಯಾರಿಗಿದೆಯೋ ಅವ್ರಿಗೆ ಸೀಕ್ರೆಟ್ ರಹಸ್ಯ ಏನಪ್ಪಾ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಬ್ರಷಲ್ಲಿ ಹಲ್ಲುಜ್ಜಬಾರ್ದು, ಚೆನ್ನಾಗಿ ಬೆರಳಲ್ಲಿ ಹಲ್ಲುಜ್ಜಬೇಕು. ಏನು ಆ ಪೇಸ್ಟ್ ತಗೊಳ್ಳಿ ಹಾಕೊಳ್ಳಿ ಉಜ್ಜಿ, ಇಲ್ಲ ಹಲ್ಪುಡಿ ತಗೊಳ್ಳಿ ಹಾಕೊಳ್ಳಿ ಚೆನ್ನಾಗಿ ಉಜ್ಜಿ. ಇದಿಷ್ಟು ಇದು ಯಾವುದು ಈ ಮುದ್ರೆಯಲ್ಲಿ ಮಾಡೋಕ್ಕಾಗಲ್ಲ, ಈ ಸೂಚಿ ಮುದ್ರೆಯಲ್ಲಿ ಮಾಡೋಕ್ಕಾಗಲ್ಲ ಅಂದ್ರೆ ಬೇವಿನ ಕಡ್ಡಿನ ಚೆನ್ನಾಗಿ ಜಜ್ಜಿಬಿಟ್ಟು ಚೆನ್ನಾಗಿ ಹಲ್ಲುಜ್ಜಿ. ಆಗ ನೀವು ಅದರಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗುತ್ತೆ. ನೋಡಿ, ಮಲಬದ್ಧತೆಗೆ ಹಲ್ಲಿನಲ್ಲಿ ಸೀಕ್ರೆಟ್ ಇಟ್ಟಿದ್ದಾನೆ ಭಗವಂತ. ಅದಕ್ಕೆ ಯಾರು ಚೆನ್ನಾಗಿ ಹಲ್ಲುಜ್ಜುತ್ತಾರೋ ಅವರಿಗೆ ಮಲಬದ್ಧತೆ ನಿವಾರಣೆ ಆಗುತ್ತೆ. ಅಯ್ಯೋ ನಾನು ಟಾಯ್ಲೆಟ್ಗೆ ಹೋಗಿ 2 ದಿವಸ ಆಯ್ತಪ್ಪ, ನಾನು ಟಾಯ್ಲೆಟ್ ಕುತ್ಕೊಂಡ್ರೆ ಅಲ್ಲಿ ಬಹಳ ಕಷ್ಟಪಡಬೇಕು, ಬಹಳ ಸರ್ಕಸ್ ಮಾಡ್ಬೇಕು ನಾನು ಅವ್ ಮಲ ಈಚೆ ತೆಗ್ದಾಕಕ್ಕೆ ಅಂತ ಹೇಳ್ತಾರೆ. ಇಲ್ಲಿ ಚೆನ್ನಾಗಿ ಎಕ್ಸರ್ಸೈಸ್ ಆದ್ರೆ ಇಲ್ಲಿಂದ ಬರೋ ವೇವ್ ಫಾರ್ಮ್ಸು, ಇಲ್ಲಿಂದ ಬರೋ ಎನರ್ಜಿ ಗುದದ್ವಾರದ ಮೇಲ್ಗಡೆ ಇರುತ್ತೆ. ರೆಕ್ಟಮ್ ಅಂತಿದೆ. ರೆಕ್ಟಮ್ ಅಂದ್ರೆ ದೊಡ್ಡ ಕರಳಿನ ಕೊನೆಯ ಭಾಗ. ದೊಡ್ಡ ಕರಳಿನ ಕೊನೆಯ ಭಾಗದಲ್ಲಿ ಗೊತ್ತಾ ಎಡ್ಜ್ಗೆ ವೈಬ್ರೇಷನ್ ಹೋಗುತ್ತಂತೆ ಕೈಲಲ್ಲುಜ್ಜೋದ್ರಿಂದ. ನಾವೇನ್ ಮಾಡ್ತೀವಿ, ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದೀವಿ. ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ಆಗುತ್ತೆ, ಪ್ಲಾಸ್ಟಿಕ್ಸ್ ಬ್ಯಾಡ್ ಕಂಡಕ್ಟರ್ ಅಲ್ಲ, ಅದು ಬ್ಯಾಡ್ ಕಂಡಕ್ಟರ್. ಇಲ್ಲಿ ಬರೋ ವೈಬ್ರೇಷನ್ ಪ್ಲಾಸ್ಟಿಕ್ ಹೇಳ್ಕೊಳ್ಳುತ್ತೆ. ಪ್ಲಾಸ್ಟಿಕ್ ಚೆನ್ನಾಗಿ ಇಂಪ್ರೂವ್ ಆಗ್ತಿರ್ತದೆ, ಆ ಬ್ರಷ್ ನಮ್ಮ ಒಳಗಡೆ ರೆಕ್ಟಮ್ ಚೆನ್ನಾಗಿ ಇಂಪ್ರೂವ್ ಆಗೋದಿಲ್ಲ. ಅದರಿಂದ ಚೆನ್ನಾಗಿ ಯಾರು ಕೈನಲ್ಲಿ ಈ ಸೂಚಿ ಮುದ್ರೆ, ಈ ಮುದ್ರೆ ಇದು ಮುದ್ರಾ ಥೆರಪಿ ಹಲ್ಲುಗಳಿಗೆ ಹಿಂಗ್ ಯಾರು ಮಾಡ್ತಾರೋ ಹಲ್ಲಿಗೆ ಪ್ರೆಸ್ ಮಾಡೋದ್ರಿಂದ ಈ ಸ್ಕಿನ್ನು ನಮ್ಮ ಹಲ್ಲಿಗೆ ಟಚ್ ಆದಾಗ, ಆದ್ರೆ ನಾವೇನ್ ಮಾಡ್ತೀವಿ, ನಮ್ಮ ಹಲ್ಲಿಗೆ ಬ್ರಷ್ ಟಚ್ ಮಾಡ್ತಾ ಇದೀವಿ. ಬ್ರಷ್ ಅಂದ್ರೆ ಪ್ಲಾಸ್ಟಿಕ್ ಟಚ್ ಮಾಡೋದ್ರಿಂದ ನಮಗೆ ಬಿಳಿ ಕೂದಲು ಬರ್ತದೆ, ಕೂದಲು ಉರುತ್ತಾ ಇದೆ. ಅದರಿಂದ ಯಾವ ಹಲ್ಲು ನಮ್ಮ ಬೆರಳಲ್ಲಿ ಹಲ್ಲುಜ್ಜಿ ಅಂತ ಗಂಧರ್ವ ತಂತ್ರ ಸಾರದಲ್ಲಿ ಹೇಳುತ್ತೆ. ಅದರಿಂದ ಈ ಒಂದು ಕ್ರಿಯೆ ಯಾರು ನಿತ್ಯ ಜೀವನದಲ್ಲಿ ಅಳವಡಿಸ್ಕೋತಾರೋ ENT ಸಂಬಂಧಪಟ್ಟಂತ ಕಾಯಿಲೆ ಹೋಗುತ್ತೆ. ಎರಡನೇದು, ಸಕಾಲಕ್ಕೆ ಬಿಳಿ ಕೂದಲು ಬರೋದಿಲ್ಲ, ಕೂದಲು ಓದೋದಿಲ್ಲ. ಯಾರಿಗೆ ಮಲಬದ್ಧತೆ ಇದೆಯೋ, ಟಾಯ್ಲೆಟ್ಗೆ ಹೋಗಲ್ವೋ ಅವ್ರು ಚೆನ್ನಾಗಿ ಬರಲಲ್ಲಿ ಹಲ್ಲುಜ್ಜಿ ಬಿಟ್ರೆ ಈಸಿಯಾಗಿ ಟಾಯ್ಲೆಟ್ ಈಚೆ ಬಂದ್ಬಿಡುತ್ತೆ, ಮಲ ಈಚೆ ಬಂದ್ಬಿಡುತ್ತೆ. ಇದು ಗಂಧರ್ವ ತಂತ್ರಸಾರದಲ್ಲಿ ಕೊಟ್ಟರು ರಹಸ್ಯ. ಅದರಿಂದ ಈ ಪ್ರಕೃತಿಲಿರೋ ರಹಸ್ಯವನ್ನ ನಾವು ನಮ್ಮ ಜೀವನ ಶೈಲಿ ಅಳವಡಿಸ್ಕೊಂಡಿದ್ದೆ ಆದ್ರೆ ಸರ್ವ ಸಮಯದಲ್ಲೂ ಎಲ್ಲಾ ಕಾಲದಲ್ಲೂ ರೋಗದಿಂದ ಮುಕ್ತರಾಗ್ಬೋದು ಅನ್ನೋ ಒಂದು ವಿಶೇಷವಾದಂತ ಮಾಹಿತಿನ ನಮ್ಮ ಹಿಂದಿನ ಸನಾತನ ಧರ್ಮದಲ್ಲಿ, ನಮ್ಮ ಹಿಂದೂ ಧರ್ಮದಲ್ಲಿ ಇದನ್ನು ಕೊಟ್ಟಿದ್ದಾರೆ. ಆದ್ರೆ ಏನ್ ದುರಂತನೋ ಏನೋ, ನಾವು ಅದೆಲ್ಲ ಬಿಟ್ಟು ಯಾವ್ಯಾವುದೋ ಕಂಪ್ನಿ ಪೇಸ್ಟ್ ಯೂಸ್ ಮಾಡಿ, ಬ್ರಷ್ ಯೂಸ್ ಮಾಡಿ ಇಷ್ಟೆಲ್ಲ ಮಾಡಿದ್ರು ಕೂಡ ಅಲ್ಲಿ ಹುಳುಕಿದೆ, ಅಲ್ಲಿ ಚೆನ್ನಾಗಿಲ್ಲ. ಆ ರೂಟ್ ಕ್ಯಾನಲ್ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು. ಚಿಕ್ಕ ವಯಸ್ಸಿಗೆ ಹಲ್ಲೆಲ್ಲ ಬಿದ್ದೋಗಿ ಮುದುಕರ ತರ ಕಾಣ್ತಾ ಇದೀವಿ, ಮುದುಕಿ ತರ ಕಾಣ್ತಾ ಇದೀವಿ. ಹಾಗಾದ್ರೆ ಮುಖನ ಹೇಗೆ ತೊಳಿಬೇಕು ಅನ್ನೋದನ್ನ ದಕ್ಷಿಣಾಮೂರ್ತಿ ತಂತ್ರ ಸಾಧನೆ ಏನ್ ಹೇಳಿದೆ ಅನ್ನೋದನ್ನ ನಾನು ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದಂತ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಶೌಚ ಆಯ್ತು, ಟಾಯ್ಲೆಟ್ ಈಚೆಗೆ ಬಂತು, ಹಲ್ಲುಜ್ಜಿದೆ. ಹಲ್ಲಲ್ಲಿ ನಾವು ಯೂಸ್ ಮಾಡಿದಂಥ ಪೌಡ್ರು ಪೇಸ್ಟ್ ಏನಿದೆಯೋ ಅದನ್ನ ಕ್ಲೀನ್ ಮಾಡಬೇಕು. ಅದನ್ನ ಕ್ಲೀನ್ ಮಾಡ್ಬೇಕಾದ್ರೆ ಆಚಮನ ಅಂತ ಹೇಳಿದ್ರು. ದಕ್ಷಿಣಾಮೂರ್ತಿ ತಂತ್ರಸಾರದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಆಚಮನ ಮಾಡು, ಊಟ ಮಾಡಕ್ ಮುಂಚೆ ಆಚಮನ ಮಾಡು, ಊಟ ಆದ್ಮೇಲೆ ಆಚಮನ ಮಾಡು, ಸಂಜೆ ಊಟಕ್ಕೆ ಮುಂಚೆ ಆಚಮನ ಮಾಡು, ಊಟ ಆದ್ಮೇಲೆ ಆಚಮನ ಮಾಡು. ಅಂದ್ರೆ ದಿನನಿತ್ಯ 6 ಬಾರಿ ಆಚಮನ ಮಾಡು, ದೇಹ ಶುದ್ಧಿಗೋಸ್ಕರ ಅಂತ ಹೇಳ್ತಾರೆ. ಬಾಯಿನ ಆಚಮನ ಮಾಡಬೇಕು ಅಂತ. ಆಚಮನ ಹೇಗ್ ಮಾಡಬೇಕು ಅನ್ನೋದು ನಾನು ನಾಳಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಆದ್ರೆ ಯಾವಾಗ ಹಲ್ಲುಜ್ಜಿದ್ವೋ, ಹಲ್ಲುಜ್ಜಿದ ತಕ್ಷಣ ಏನಾಯ್ತು, ಇಲ್ಲೆಲ್ಲ ಪೇಸ್ಟ್ ಎಲ್ಲ ಅಂಟ್ಕೊಳ್ಳುತ್ತೆ, ಇಲ್ಲೆಲ್ಲ ಹೋಗಿರುತ್ತೆ. ಅದು ಒಂದ್ 2-3 ನಿಮಿಷ ಅಲ್ಲೇ ಬಿಟ್ಬಿಟ್ಟ ಅಂದ್ರೆ ಅದು ರಿಯಾಕ್ಷನ್ ಆಗುತ್ತೆ ಸ್ಕಿನ್ಗೆ. ಆಗಿಲ್ಲೆಲ್ಲ ಬಿಳಿ ಬಿಳಿ ಬೀಳುತ್ತೆ, ಪ್ಯಾಚಸ್ ಬರುತ್ತೆ. ಇದನ್ನೆಲ್ಲ ಮುಂದೆ ಹಿಂದಿನ ಕಾಲದಲ್ಲಿ ಹರ್ತಿದ್ರೋ ಏನೋ, ಅವ್ರೇನ್ ಮಾಡಿದ್ರು, ಹಲ್ಲುಜ್ಜಿದ ತಕ್ಷಣ ದಂತಧಾವನ ಮಾಡಿದ ತಕ್ಷಣ ಮುಖವನ್ನ ತೊಳಿ. ಆದ್ರೆ ಮುಖ ಹೇಗೆ ತೊಳಿಬೇಕು ಅನ್ನೋದನ್ನ ಒಂದು ಕ್ರಿಯೆಯನ್ನ ತೋರಿಸ್ಕೊಟ್ರು, ಆ ಒಂದು ಸಂಸ್ಕಾರವನ್ನು ತೋರಿಸ್ಕೊಟ್ರು. ಹೆಂಗೆ ಮುಖವನ್ನು ತೊಳೆಯೋದು ನೋಡಿ. ಇದು ಅರ್ಧ ಪತಾಕ ಅಂತ ಕರಿತಾರೆ ನೋಡಿ. ಈ ಮುದ್ರೆಗೆ ಅರ್ಧ ಪತಾಕ ಅಂತ. ಇದು ಪತಾಕ,
ಅರ್ಧ ಪತಾಕ, ಪತಾಕ ಕುಂಚಿತ ಪತಾಕನು ಅಂತಾರೆ. ಈ ಕುಂಚಿತ ಪತಾಕದಲ್ಲಿ ಮುಖವನ್ನು ತೊಳಿಬೇಕಂತೆ. ಆ ಮುಖ ತೊಳಿಬೇಕಾದ್ರೆ ಈ ಹಸ್ತದಲ್ಲಿ ಹಿಂಗಿಟ್ಕೊಂಡಾಗ, ಈ ರೀತಿ ಇಟ್ಕೊಂಡಾಗ ನೋಡಿ, ಈ ಮುದ್ರನಲ್ಲಿ ಇಲ್ಲಿ ನಮ್ಮ ಕಣ್ಣು ಒಳಗೋಗ್ಬೇಕಂತ. ಇದರಿಂದ ಹಿಂಗ್ ಮಾಡಿದ್ರೆ ಕಣ್ಣಿಗೆ ಡ್ಯಾಮೇಜ್ ಆಗತ್ತೆ. ಸ್ವಲ್ಪ ಬಗ್ಸಿದಾಗ ಕಣ್ಣು ಇದ್ರೊಳಗೆ ಹೋದಾಗ ನಮ್ಮ ಕಣ್ಣಿಗೆ ಡ್ಯಾಮೇಜ್ ಆಗೋದಿಲ್ಲ. ಈ ರೀತಿ ಮುಖವನ್ನು ತೊಳಿಬೇಕಂತೆ. ಈ ರೀತಿ ಮುಖವನ್ನು ಚೆನ್ನಾಗಿ ಈ ರೀತಿ ತೊಳಿಬೇಕಂತೆ. ಯಾವಾಗ ನಾವು ಈ ರೀತಿ ಉಜ್ಜಿತೀವೋ ಹಿಂಗೆಲ್ಲ ಹಾಕಿ ಉಜ್ಜಿಬಿಡೋದು. ಈ ಹಸ್ತದಲ್ಲಿ ಮಾಡಬಾರ್ದು ನೋಡಿ. ಈ ಹಸ್ತದಲ್ಲಿ, ಈ ಪತಾಕ ಹಸ್ತ ಇದೆಯಲ್ಲ, ಈ ಪತಾಕ ಹಸ್ತದಲ್ಲಿ ಮಾಡಬಾರ್ದು. ಹಿಂಗ್ ಮಾಡಿದ್ರೆ ಮುಖ ಸ್ಕ್ರಾಚಸ್ ಆಗುತ್ತೆ. ಆ ಮುಖ ಯಾವಾಗ ಸ್ಕ್ರಾಚಸ್ ಆಯ್ತು ನೋವಾಗತ್ತೆ. ನೋವಾದಾಗ ಮುಖನೇ ತೊಳಿಬಾರ್ದಪ್ಪ ಅನ್ಸ್ಬಿಡುತ್ತೆ. ಅದರಿಂದ ಕುಂಚಿತ ಪತಾಕ, ಕುಂಚಿತ ಪತಾಕದಲ್ಲಿ ಮುಖ ತೊಳಿಬೇಕು. ಈ ರೀತಿ ಮುಖ ತೊಳಿವಾಗ ನಿಧಾನಕ್ಕೆ ತೊಳಿವಾಗ ಮೊದಲು ಬಾಯಿಂದ ತೊಳಿಬೇಕಂತೆ. ಬಾಯಿ ಮೇಲ್ಗಡೆ, ಈ ಬಾಯಿನ ಮೇಲ್ಭಾಗದಲ್ಲಿ ಉಜ್ಜಿಬಿಟ್ಟು ಆಮೇಲೆ ಕಪಾಲ, ಈ ಕಪಾಲ ತೊಳೆದು ಆಮೇಲೆ ಮೂಗು, ಆಮೇಲೆ ಹಣೆ ಭಾಗ ತೊಳ್ಕೊಂಡು ಆಮೇಲೆ ಎಲ್ಲ ಸರ್ಕ್ಯುಲರ್ ಆಗಿ ಈ ಕಡೆಯಿಂದ ಒಂದು ಹತ್ರ ಉಂಡು, ಈ ಕಡೆಯಿಂದ ಒಂದು ಹತ್ರ ಉಂಡು, ಮೇಲಿಂದ ಕೆಳಗೆ ಮತ್ತೆ ಕೆಳಗಿಂದ ಮೇಲೆ ಮಾಡಿಬಿಟ್ರೆ ಮುಖ ಶುದ್ಧಿ ಆಯಿತು ಅಂತ ಹೇಳ್ತಾರೆ. ಯಾವಾಗ ಮುಖ ಶುದ್ಧಿ ಆಯಿತು, ಬ್ರೈನ್ಗೆ ಒಳ್ಳೆ ಎಕ್ಸರ್ಸೈಸ್ ಆಯಿತು. ಪಾರ್ಶ್ವ ಮೆದುಳು, ಟೆಂಪರಲ್ ಲೋಬಿ, ಆಕ್ಯುಪಿಟಲ್ ಲೋಬಿ ಹಿಮ್ಮೆದುಳು, ಬಲಪಾರ್ಶ್ವ ಎಡಪಾರ್ಶ್ವ ಮೆದುಳು, ಶಬ್ದ ಗ್ರಹಣ ಕ್ರಿಯೆ ಚೆನ್ನಾಗಾಯಿತು. ದೃಶ್ಯ ಮಾಧ್ಯಮ ಹಿಮ್ಮೆದುಳು ಶುದ್ಧಿ ಆಯಿತು, ವೈಬ್ರೇಷನ್ ಆಯಿತು. ಮತ್ತೆ ಪ್ಯಾರಿಟಲ್ ಲೋಬಿ, ಫ್ರಂಟಲ್ ಲೋಬಿ, ಈ ಫ್ರಂಟಲ್ ಮುಮ್ಮೆದುಳು ಹಣ್ಣೆನ ಚೆನ್ನಾಗಿ ಉಜ್ಜಿದಾಗ ಮುಮ್ಮೆದುಳು ಚುರುಕಾಗುತ್ತೆ. ಆಗ ಎಂಥ ದಡ್ಡನು ಕೂಡ ತುಂಬಾ ಬ್ರಿಲಿಯಂಟ್ ಆಗ್ತಂತೆ ಈ ಕುಂಚಿತ ಮುದ್ರೆನಲ್ಲಿ ಮುಖ ತೊಳೆಯೋದ್ರಿಂದ. ಯಾವಾಗ ಈ ರೀತಿ ಮುಖ ತೊಳೆಯಕ್ಕೆ ಶುರು ಮಾಡ್ತಾನೋ ಅವನಿಗೆ ಸ್ಕಿನ್ ಡಿಸೀಸ್ ಬರೋದಿಲ್ಲ, ಕಿವಿ ನೋವು ಬರೋದಿಲ್ಲ, ತಲೆನೋವು ಬರೋದಿಲ್ಲ. ಮತ್ತೆ ಹಣೆ ಬಡತ, ಯಾರು ಕೆಲವು ಹಣೆಯಲ್ಲಿ ಪಣ್ ಅಂತ ಬಡಿತಾ ಇರ್ತದೆ ತುಂಬಾ ಬಿಸಿಲಿಗೆ ಹೋದಾಗ, ಕೂತಾಗ, ನಿಂತಾಗ. ಅವಾಗ ಏನಾಗುತ್ತೆ ಅವ್ರಿಗೆ, ಏಕಪ್ಪ ನಾನು ಬಟ್ಟೆ ಕಟ್ಕೋಬೇಕಪ್ಪ ಅನ್ಸುತ್ತೆ, ಎಲ್ಲೋ ಬೇಗ ಏನು ಕತ್ಲೆ ಮನೆ ಮಲ್ಕೋಬೇಕಪ್ಪ ಅನ್ಸ್ಬಿಡುತ್ತೆ. ಅವ್ನಿಗೆ ಯಾವಾಗಲೂ ಕತ್ತಿಂಗ್ ಬಗ್ಗಿಸ್ಬೇಕು. ಕತ್ ಸ್ಟ್ರೈಟ್ ಆದ್ರೆ ಸಾಕು, ಅವ್ರಿಗೆ ಏನೋ ಒಂಥರ ಬಿಸಿ ಬಿಸಿ ಆಗುತ್ತೆ, ಚುಚ್ಚಿದಂಗ ಹಿಂಗೆ ಬಗ್ಗಿಸ್ಕೊಂಡೇ ಇರಬೇಕು. ಹೀಗೆ ಯಾವಾಗ ನಾವು ಮುಖನ ಹಿಂಗೆ ನಾವು ಈ ಮುದ್ರೆಯಲ್ಲಿ ತೊಳಿತೀವೋ, ತೊಳಿತಾ ಕಿವಿ ನೋವು, ಕಣ್ಣು ನೋವು, ಮೂಗು, ನಾಸಿಕಾಗ್ರ, ನಾಸಿಕ ಮಧ್ಯ, ನಾಸಿಕ ಅಗ್ರಹ, ಅಗ್ರ ಅಂದ್ರೆ ಮೇಲೆ, ಮಧ್ಯ ಅಂದ್ರೆ ಮಧ್ಯಭಾಗ, ಮತ್ತೆ ಅಂತ್ಯ ತುದಿ, ನಾಸಿಕ ಅರ್ಘ ಭಾಗ ಅಂದ್ರೆ ಮೇಲ್ಗಡೆ, ಮಧ್ಯ, ಅಂತ್ಯ. ಈ ಮೂರನ್ನು ನಮ್ಮ ಈ ಬೆರಳಲ್ಲೇ ಸ್ಪರ್ಶ ಮಾಡಬೇಕು. ಈ ಬೆರಳಲ್ಲೇ ಸ್ಪರ್ಶ ಮಾಡಿದಾಗ ಟಚ್ ಥೆರಪಿ ಆಯ್ತು. ಟಚ್ ಥೆರಪಿ ಯಾವಾಗ ಆಯ್ತು? ಮುಖ, ಹಿಮ್ಮೆದುಳು, ಪಾರ್ಶ್ವ ಮೆದುಳು ಮತ್ತೆ ಫ್ರಂಟಲ್ ಲೋಬಿ, ಮೋಟಾರ್ ನರ್ವ್ಸ್ ಬಹಳ ಚುರುಕಾಯ್ತು. ಆಗ ಲವಲವಿಕೆಯಿಂದ ಚೆನ್ನಾಗಿರ್ತಾರೆ. ಆಗ ಏನು ಅಸಾಧ್ಯವಾದದ್ದು ಸಾಧ್ಯವಾಗುವಂತ ಶಕ್ತಿ, ಹುಮ್ಮಸ್ಸು ಬರುತ್ತಂತೆ ಮುಖ ತೊಳೆಯೋದ್ರಿಂದ. ನಮ್ಮ ಮುಖ ಎಷ್ಟು ಸುಂದರವಾಗಿರುತ್ತೋ ನಮ್ಮೆಲ್ಲರೂ ಅಟ್ರಾಕ್ಟ್ ಮಾಡ್ಬೋದು. ನಮ್ಮ ಮುಖದಲ್ಲೇ ಕೊಳೆ, ನಮ್ಮ ಮುಖದಲ್ಲೇ ಕಳೆ ಇಲ್ಲ ಅಂದಾಗ, ಈ ಕೊಳೆ ಎರಡೂ ಜಾಸ್ತಿ ಆದಾಗ ನಮಗೆ ಜನ ಆಕರ್ಷಣೆ ಆಗೋದಿಲ್ಲ. ಅವ್ನು ಕೊಳಕ, ಅವ್ನು ಹೆಂಗಿದಾನಪ್ಪ, ಅವ್ನಿಗೆ ಏನು ಕಮ್ಮಿ, ಅವ್ನ ಮುಖನೇ ಸರಿ ಇಲ್ಲ, ಆ ಮುಖನೇ ತೊಳೆದಿಲ್ಲ, ಆ ಮುಖನೇ ಸರಿಯಿಲ್ಲ ಅಂತ ಟೀಕೆ ಮಾಡ್ತಾರೆ, ಮೂದಲಿಸ್ತಾರೆ. ಅದೇ ಕಾರಣ ಮುಖದಲ್ಲಿ ಕಳೆ ಬರಬೇಕು ಅಂದ್ರೆ ಮರ್ದನ ಮಾಡಬೇಕು, ಈ ಮಸಾಜ್ ಮಾಡ್ಬೇಕು, ಮುಖಕ್ಕೆ ನೀರು ಹಾಕೊಂಡು ಮಾಡಬೇಕು. ಇನ್ನೊಂದು ಡ್ರೈ ಥೆರಪಿ, ಡ್ರೈ ಮಸಾಜ್ ಥೆರಪಿ ಅಂತಾರೆ. ಅದನ್ನು ನಮ್ಮ ಹಸ್ತದಲ್ಲೇ ಮಾಡೋದು. ಅದು ಮಸಾಜ್ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ. ಈ ಮುಖ ತೊಳೆಯುವಾಗ ಒಂದು ಮಂತ್ರ ಹೇಳಿದ್ದಾನೆ ದಕ್ಷಿಣಾಮೂರ್ತಿ ತಂತ್ರಸಾರದಲ್ಲಿ. ದಕ್ಷಿಣಾಮೂರ್ತಿ ತಂತ್ರಸಾರದಲ್ಲಿ ಹೇಳೋದು ಮುಖ ತೊಳೆಯುವಾಗ, ಆ ಮುಖ ತೊಳೆಯುವಾಗ ಹೇಳುವಂತ ಮಂತ್ರ ಓಂ ಕ್ಲೀಂ ಕಾಮದೇವಾಯ ಸರ್ವಜನಪ್ರಿಯಾಯ ನಮಃ. ಓಂ ಕ್ಲೀಂ ಕಾಮದೇವ ಸರ್ವಜನಪ್ರಿಯಾಯ ನಮಃ. ಓಂ ಕ್ಲೀಂ ಕಾಮದೇವ ಸರ್ವಜನಪ್ರಿಯಾಯ ನಮಃ. ಓಂ ಕ್ಲೀಂ ಕಾಮದೇವ ಸರ್ವಜನಪ್ರಿಯಾಯ ನಮಃ ಅಂತೇಳಿ ಮನ್ಮಥ ಕಾಮದೇವನ ಮಂತ್ರ ಇದು. ಇದು ದಕ್ಷಿಣಾಮೂರ್ತಿಲಿ ತಂತ್ರಸಾಧನೆ ಹೇಳ್ತಾರೆ. ಯಾರು ಈ ಮಂತ್ರ ಹೇಳ್ಕೊಂಡು ಮುಖ ತೊಳಿತಾರೋ ಪಿಂಪಲ್ಸ್ ಬರೋದಿಲ್ಲ, ಮುಖದಲ್ಲಿ ರಿಂಕಲ್ಸ್ ಸುಕ್ಕುಗಳು ಬರೋದಿಲ್ಲ. ಮುಖ ಒಂದ್ಸಲ ತೊಳೆದ್ರೆ ಮುಖಕ್ಕೆ ಪ್ರತಿಷ್ಠಾಪನೆ ಮತ್ತೆ ಮುಖಕ್ಕೆ ಒಂದು ಕಳಾಹೋಮ ಮಾಡ್ದಂಗೆ, ಒಂದು ಪ್ರತಿಷ್ಠಾಪನ ಶಕ್ತಿನ ತುಂಬಿದ ಹಾಗೆ. ಯಾವುದರಿಂದ? ಮುದ್ರೆಯಿಂದ. ಇದು ಮುದ್ರೆಯಿಂದ ಮಂತ್ರ ಥೆರಪಿ. ಓಂ ಕ್ಲೀಂ ಕಾಮದೇವ ಸರ್ವಜನಪ್ರಿಯಾಯ ನಮಃ. ಓಂ ಕ್ಲೀಂ ಕಾಮದೇವ ಸರ್ವಜನಪ್ರಿಯಾಯ ನಮಃ. ಓಂ ಕ್ಲೀಂ ಕಾಮದೇವ ಸರ್ವಜನಪ್ರಿಯಾಯ ನಮಃ. ಓಂ ಕ್ಲೀಂ ಕಾಮದೇವ ಸರ್ವಜನಪ್ರಿಯಾಯ ನಮಃ ಅನ್ನೋ ಈ ಮಂತ್ರ ಹೇಳ್ಕೊಂಡು ಮುಖ ತೊಳೆದು ಬಿಟ್ರೆ, ಬರೀ ನೀರಲ್ಲೇ ತೊಳಿರಿ, ಸೋಪ್ ಹಾಕೊಳ್ಳಿ, ಏನ್ ಬೇಕಾದ್ರೂ ಹಾಕೊಂಡು ಮುಖ ತೊಳಿರಿ, ಆದ್ರೆ ಮಂತ್ರ ಹೇಳಬೇಕು. ಮುಖ ತೊಳೆಯುವಾಗ ಒಂದು ಮುದ್ರೆ ಯೂಸ್ ಮಾಡ್ತಿದ್ದೀರಾ, ಫಿಸಿಯೋಥೆರಪಿ ಆಗ್ತಾ ಇದೆ, ಇದಕ್ಕೆ ಸೌಂಡ್ ಥೆರಪಿ
ಕೊಟ್ಟಾಗ ಅವನ ಮುಖದಲ್ಲಿ ತೇಜಸ್ಸು ವರ್ಚಸ್ಸು ಜಾಸ್ತಿ ಆಗತ್ತೆ. ಸರ್ವ ಜನರನ್ನು ಆಕರ್ಷಣೆ ಮಾಡ್ತಾನಂತೆ. ಸರ್ವಜನ ಪ್ರಿಯಾಯ ನಮಃ, ಎಲ್ರಿಗೂ ಪ್ರಿಯವಂತನಾಗ್ತಾನಂತೆ. ಎಲ್ಲರೂ ಅವನ ಆಕರ್ಷಣೆ ಮಾಡ್ತಾರಂತೆ. ಅಷ್ಟು ವಿಶೇಷ ಆಗಿದೆ. ಓಂ ಕ್ಲೀಂ ಕಾಮದೇವ ಸರ್ವಜನಪ್ರಿಯಾಯ ನಮಃ. ಓಂ ಕ್ಲೀಂ ಕಾಮದೇವ ಸರ್ವಜನಪ್ರಿಯಾಯ ನಮಃ. ಈ ಮಂತ್ರವನ್ನ ಯಾರು ದಿನನಿತ್ಯ ಮುಖ ತೊಳೆಯುವಾಗ ಯೂಸ್ ಮಾಡ್ತಾರೋ ಅವರಿಗೆ ಮುಖದಲ್ಲಿ ಇರತಕ್ಕಂಥ ಎಲ್ಲಾ ಕಲೆ, ಮುಖ ಒಂದು ಚೆನ್ನಾಗಿತ್ತು ಅಂದ್ರೆ ಎಲ್ಲಾ ಭಾಗನೂ ಚೆನ್ನಾಗಿ, ಮೂಗಿನಿಂದ ವೈರಸ್ ಹೋಗುತ್ತೆ, ಬಾಯಿಂದ ವೈರಸ್ ಹೋಗುತ್ತೆ, ಕಿವಿಯಿಂದ ಹೋಗುತ್ತೆ. ಹೀಗಾಗಿ ಕಣ್ಣಿನಿಂದ ಇವೆಲ್ಲ ನವದ್ವಾರಗಳಲ್ಲಿ ಇದು ಮುಖ್ಯವಾದಂಥ ದ್ವಾರಗಳು. ಈ ದ್ವಾರದಲ್ಲಿ ಹೋಗುವಂತ ಇನ್ಫೆಕ್ಷನ್ಸು, ಆಗುವಂತ ಇನ್ಫ್ಲಮೇಷನ್ಸು, ಆಗುವಂತ ವೈರಸ್ ಅಟ್ಯಾಕ್ಸು, ಇದನ್ನೆಲ್ಲ ಓಂ ಕ್ಲೀಂ ಕಾಮದೇವ ಸರ್ವಜನಪ್ರಿಯಾಯ ನಮಃ. ಓಂ ಕ್ಲೀಂ ಕಾಮದೇವ ಸರ್ವಜನಪ್ರಿಯಾಯ ನಮಃ. ಓಂ ಕ್ಲೀಂ ಕಾಮದೇವ ಸರ್ವಜನಪ್ರಿಯಾಯ ನಮಃ. ಓಂ ಕ್ಲೀಂ ಕಾಮದೇವ ಸರ್ವಜನಪ್ರಿಯಾಯ ನಮಃ ಅಂತ ಹೇಳ್ತಾ ಮುಖ ತೊಳೆಯುವಾಗಲೂ ಈ ಮಂತ್ರ ಹೇಳಿ, ಅಲ್ಲುಜ್ಜುವಾಗಲೂ ಓಂ ಕ್ಲೀಂ ಕಾಮದೇವ ಸರ್ವಜನಪ್ರಿಯಾಯ ನಮಃ ಅಂತ ಮಂತ್ರ ಹೇಳಿದ್ರೆ 100ರಲ್ಲಿ 40% ಹಲ್ಲಿನಿಂದ ಮುಖ ತೊಳೆದು ಬರೋ ಕಾಲೆಲ್ಲ ನಿವಾರಣೆ ಆಗ್ಬಿಡುತ್ತಂತೆ. ಅಷ್ಟು ವಿಶೇಷ ಈ ಗಂಧರ್ವ ತಂತ್ರಸಾರ, ದಕ್ಷಿಣಾಮೂರ್ತಿ ತಂತ್ರಸಾರ ಕೊಟ್ಟಂತ ವಿಶೇಷವಾದಂಥ ಮುದ್ರಾ ಮಂತ್ರ ನಾನು ತಿಳಿಸ್ಕೊಟ್ಟಿದ್ದೀನಿ. ಇದೇ ರೀತಿ ನಾಳೆ ಸಂಚಿಕೆಯಲ್ಲಿ ಬಾಯನ್ನು ಹೇಗೆ ಮುಕ್ಕಳಿಸೋದು ಅನ್ನೋ ಒಂದು ವಿಶೇಷವಾದಂಥ ಮುದ್ರಾ ಮಂತ್ರ ತಂತ್ರವನ್ನ ನಾಳೆ ಸಂಚಿಕೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಸಾಯಿರಾಮ್.